ಫ್ರೆಂಡ್ಸ್, ಇವತ್ತು ನಾನು ಕೊಕೊನಟ್ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೊಬ್ಬರಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಮಿಕ್ಸಿ ಮಾಡಿರ್ತಕ್ಕಂಥದ್ದನ್ನ ಒಂದು ಬಟ್ಟೆ ಹಾಕ್ಬಿಟ್ಟು ಸೋಸ್ಬಿಟ್ಟು ಹಾಲು ಹಿಂಡ್ಕೊಳ್ಳೋಣ. ಕೊಕೊನಟ್ ಹಾಲು ಸೋಸ್ಕೊಂಡಿದ್ವಲ್ಲ, ಅದಕ್ಕೆ ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಹಾಕ್ತಿದ್ದೀನಿ, ಮತ್ತು ಕಲ್ ಸಕ್ಕರೆ ಮತ್ತು ಲವಂಗ 2 ಏಲಕ್ಕಿ ಹಾಕ್ತೀನಿ. ನೀವು ಬೇಕಾದ್ರೆ ಲವಂಗ ಏಲಕ್ಕಿ ಸ್ಕಿಪ್ ಮಾಡ್ಕೋಬೋದು. ಮತ್ತು ಹನಿ ಹಾಕ್ತಾಯಿದ್ದೀನಿ, ಜೇನುತುಪ್ಪ ಬೇಡ ಅಂದರೆ ಸ್ವಲ್ಪ ಶುಗರು ಮತ್ತು ಬೆಲ್ಲನೂ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನೆಲ್ಲ ನಾನು ಮತ್ತೆ ಗ್ರೈಂಡ್ ಮಾಡ್ತೀನಿ, ಮಿಕ್ಸಿ ಮಾಡ್ತೀನಿ ಫ್ರೆಂಡ್. ಈಗ ರುಬ್ಕೊಂಡಿದ್ದೀವಿ ಎಲ್ಲ ಹಾಕ್ಬಿಟ್ಟು. ಈಗ ನೋಡಿ, ನಾನೊಂದು ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ. ತೆಂಗಿನ ಚಿಪ್ಪಿಗೆ ಹಾಕ್ತೀನಿ. ತೆಂಗಿನ ಚಿಪ್ಪಿಗೆ ಹಾಕ್ಬಿಟ್ಟು ಉಳಿದದ್ದನ್ನು ಈ ಸ್ಟೀಲ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ನೀವು ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕೋಬೋದು. ನಾನು ಕೇಸರಿನೂ ಹಾಕ್ತಿದ್ದೀನಿ, 1-2 ಹೆಸರು. ನೀವು ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕ್ಬೋದು. ಈಗ ನಾನು ಇದನ್ನು 2 ಅವರ್ ಫ್ರೀಝಲ್ಲಿ ಇಡ್ತೀನಿ. ಫ್ರೆಂಡ್ಸ್, ಈಗ ನಾನು ಐಸ್ ಕ್ರೀಮನ್ನು ತೆಗೆದಿದ್ದೀನಿ ಫ್ರೀಝರಿಂದ. ನೀವು ಬೇಕಾದರೆ ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ತೆಗಿಬೋದು, ಇಲ್ಲ ಮಾರ್ನಿಂಗ್ ರೆಡಿ ಮಾಡಿಬಿಟ್ಟು ಇಟ್ಟು ಮಧ್ಯಾಹ್ನ ತಗೊಂಡು ಯೂಸ್ ಮಾಡ್ಬೋದು. ನೋಡಿ, ಇವಾಗ ನಾನು ಐಸ್ ಕ್ರೀಮನ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಯಾರಾದರೂ ಮನೇಲಿ ಐಸ್ ಕ್ರೀಮನ್ನು ಟ್ರೈ ಮಾಡಿದ್ದೀರಾ ಮನೆಯಲ್ಲಿಯಾ? ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.